ಹಣದ ವಿಷಯದಲ್ಲಿ ಅದೃಷ್ಟ ಹೊಂದಿರುವ 5 ರಾಶಿಗಳು ಯಾವುದು? ಯಾರಿಗೆ ಬರಲಿದೆ ಹಣದ ಅವಕಾಶ? ನಮಸ್ಕಾರ ಸ್ನೇಹಿತರೆ, ನಮ್ಮ ಜೀವನದಲ್ಲಿ ಹಣ ಎಲ್ಲರಿಗೂ ಬೇಕು. ಆದರೆ ಕೆಲವರಿಗೆ ಎಷ್ಟೇ ಕಷ್ಟಪಟ್ಟರೂ ಹಣ ಕೈಯಲ್ಲಿ ಉಳಿಯುವುದಿಲ್ಲ. ಇನ್ನು ಕೆಲವರಿಗೆ ಸರಿಯಾದ ಸಮಯದಲ್ಲಿ ಅನಿರೀಕ್ಷಿತ ಅವಕಾಶಗಳು ಸಿಗಲಿದೆ. ಹಾಗಾದ್ರೆ ಜ್ಯೋತಿಷ್ಯದ ಪ್ರಕಾರ ಹಣದ ವಿಷಯದಲ್ಲಿ ಅದೃಷ್ಟದ ಬೆಂಬಲ ಹೆಚ್ಚು ಇರುವ ರಾಶಿಗಳು ಯಾವುದು? ಇಂದಿನ ವಿಡಿಯೋದಲ್ಲಿ ಅಂತಹ 5 ರಾಶಿಗಳ ಬಗ್ಗೆ ವಿಶೇಷವಾದ ಮಾಹಿತಿಯನ್ನು ತಿಳಿಯೋಣ. ಆದರೆ ಸ್ನೇಹಿತರೆ, ಈ 5 ರಾಶಿಯಲ್ಲಿ ನಿಮ್ಮ ರಾಶಿ ಇದೆಯೇ ಎಂಬುದನ್ನ ತಿಳಿಯುವುದಕ್ಕೂ ಮುಂಚ ನಿಮ್ಮ ರಾಶಿಗೆ ಹಣದ ವಿಷಯದಲ್ಲಿ ಯಾವ ರೀತಿಯ ಅವಕಾಶಗಳು ಅನುಕೂಲಕರವಾಗಿರಬಹುದು ಎಂಬುದನ್ನ ತಿಳಿಯೋಣ. ಇನ್ನು ಮುಖ್ಯವಾಗಿ ಕೊನೆಯ ರಾಶಿಯ ಬಳಿ ಒಂದು ವಿಶೇಷ ವಿಚಾರವಿದೆ. ಹಾಗಾದ್ರೆ ಈ ವಿಡಿಯೋನ ಕೊನೆಯವರೆಗೂ ನೋಡಿ. ಹಾಗೆ ಯಾರ ರಾಶಿಯವರಿಗೆ ಏನೆಲ್ಲ ಅದೃಷ್ಟದ ಫಲಗಳಿವೆ, ಯಾವ ರಾಶಿಯವರಿಗೆ ಉತ್ತಮ ರೀತಿಯ ಫಲಿತಾಂಶ, ಹಣಕಾಸಿನ ವಿಚಾರದಲ್ಲಿ ಉತ್ತಮ ಅವಕಾಶಗಳು ಸಿಗಲಿದೆ ಎಂಬುದನ್ನ ನೋಡೋಣ. ಮೊದಲನೇ ಅದೃಷ್ಟ ರಾಶಿ ವೃಷಭ ರಾಶಿ. ಮೊದಲನೆಯದಾಗಿ ಹಣಕಾಸಿನ ವಿಚಾರದಲ್ಲಿ ಉತ್ತಮ ಸಾಮರ್ಥ್ಯ ಹೊಂದಿರುವ ರಾಶಿ ವೃಷಭ ರಾಶಿಯನ್ನು ನೋಡಬಹುದು. ವೃಷಭ ರಾಶಿಯ ಅಧಿಪತಿ ಶುಕ್ರನಾಗಿದ್ದಾನೆ. ಜ್ಯೋತಿಷ್ಯದಲ್ಲಿ ಶುಕ್ರನನ್ನು ಐಶ್ವರ್ಯ, ಸೌಕರ್ಯ, ಆಕರ್ಷಣೆ ಮತ್ತು ಭೌತಿಕ ಸಂಪತ್ತಿಗೆ ಸಂಬಂಧಿಸಿದ ಗ್ರಹವಾಗಿ ಪರಿಗಣಿಸಲಾಗುತ್ತದೆ. ವೃಷಭ ರಾಶಿಯವರ ಒಂದು ವಿಶೇಷ ಗುಣ ಏನೆಂದರೆ, ಒಮ್ಮೆ ಗುರಿ ಇಟ್ಟರೆ ಅದನ್ನು ನಿಧಾನವಾಗಿಯಾದರೂ ಸ್ಥಿರವಾಗಿ ಸಾಧಿಸುವ ಪ್ರಯತ್ನ ಮಾಡುತ್ತಾರೆ. ಇವರಿಗೆ ಹಣ ಬಂದ ತಕ್ಷಣ ಖರ್ಚು ಮಾಡುವುದಕ್ಕಿಂತ ಭವಿಷ್ಯಕ್ಕಾಗಿ ಉಳಿಸಿಕೊಳ್ಳುವ ಮನೋಭಾವವನ್ನು ಹೊಂದಿರುತ್ತಾರೆ. ಇವರು ವ್ಯಾಪಾರ, ಕಲೆ, ಸೌಂದರ್ಯ ಕ್ಷೇತ್ರ, ಆಹಾರ, ಆಸ್ತಿ, ಹಣಕಾಸು ಅಥವಾ ಸ್ವಂತ ಉದ್ಯಮದಂತ ಕ್ಷೇತ್ರಗಳಲ್ಲಿ ಆಸಕ್ತಿ ಹೊಂದಿರುವವರಿಗೆ ತಮ್ಮ ಸಾಮರ್ಥ್ಯವನ್ನು ಬಳಸಿಕೊಳ್ಳುವ ಅವಕಾಶಗಳು ಸಿಗಲಿದೆ. ಆದರೆ ಇಲ್ಲಿ ಒಂದು ಮುಖ್ಯ ಎಚ್ಚರಿಕೆ ಇದೆ. ಹಣ ಬರುತ್ತದೆ ಎಂದು ಅನಗತ್ಯ ಖರ್ಚು ಮಾಡಬಾರದು. ಅದೃಷ್ಟಕ್ಕಿಂತ ಹಣವನ್ನು ಸರಿಯಾಗಿ ನಿರ್ವಹಿಸುವ ಗುಣ ಬಹಳ ಮುಖ್ಯವಾಗಿರಲಿದೆ. ವೃಷಭ ರಾಶಿಯರಲ್ಲಿ ಆರ್ಥಿಕ ಸ್ಥಿರತೆ ನಿರ್ಮಿಸುವ ಸಾಮರ್ಥ್ಯ ಉತ್ತಮವಾಗಿರಲಿದೆ. ಇನ್ನ ಎರಡನೇ ಉತ್ತಮ ರಾಶಿ ಎಂದರೆ ಸಿಂಹರಾಶಿ. ಎರಡನೇ ರಾಶಿ ಸಿಂಹರಾಶಿಯಾಗಿರಲಿದೆ. ಸಿಂಹರಾಶಿಯ ಅಧಿಪತಿ ಸೂರ್ಯದೇವನಾಗಿದ್ದಾನೆ. ಸೂರ್ಯನನ್ನು ಆತ್ಮವಿಶ್ವಾಸ, ಅಧಿಕಾರ, ನಾಯಕತ್ವ ಮತ್ತು ಸ್ಥಾನಮಾನಕ್ಕೆ ಸಂಬಂಧಿಸಿದ ಗ್ರಹವೆಂದು ಜ್ಯೋತಿಷ್ಯದಲ್ಲಿ ಪರಿಗಣಿಸಲಾಗುತ್ತದೆ. ಹೀಗಾಗಿ ಸಿಂಹರಾಶಿಯವರು ಹಣವನ್ನು ಕೇವಲ ಸಂಪಾದಿಸುವುದಷ್ಟೇ ಅಲ್ಲದೆ ತಮ್ಮ ಸ್ಥಾನಮಾನವನ್ನು ಹೆಚ್ಚಿಸುವ ಗುರಿಯನ್ನು ಹೊಂದಿರುತ್ತಾರೆ. ಉದ್ಯೋಗದಲ್ಲಿ ನಾಯಕತ್ವದ ಜವಾಬ್ದಾರಿ, ಸ್ವಂತ ಕೆಲಸ, ನಿರ್ವಹಣಾ ಕ್ಷೇತ್ರ ಅಥವಾ ಜನರೊಂದಿಗೆ ಸಂಪರ್ಕ ಹೊಂದುವ ಕೆಲಸಗಳಲ್ಲಿ ಉತ್ತಮ ಅವಕಾಶಗಳನ್ನು ಹುಡುಕುವ ಸಾಮರ್ಥ್ಯ ಇವರಲ್ಲಿರುತ್ತದೆ. ಆದರೆ ಸಿಂಹರಾಶಿಯವರಿಗೆ ಒಂದು ಸಣ್ಣ ಸಮಸ್ಯೆ ಇರಬಹುದು. ಅದು ಏನೆಂದರೆ, ತಮ್ಮ ಸ್ಥಾನಮಾನವನ್ನು ತೋರಿಸಿಕೊಳ್ಳಲು ಹೆಚ್ಚು ಖರ್ಚು ಮಾಡಬಹುದು. ಒಳ್ಳೆಯ ಜೀವನ ನಡೆಸುವುದು ತಪ್ಪಲ್ಲ, ಆದರೆ ಆದಾಯ ಹೆಚ್ಚಾದಾಗ ಖರ್ಚು ಕೂಡ ಅದೇ ಪ್ರಮಾಣದಲ್ಲಿ ಹೆಚ್ಚಾದರೆ ಹಣ ಉಳಿಯುವುದಿಲ್ಲ. ಆದ್ದರಿಂದ ಸಿಂಹರಾಶಿಯವರಿಗೆ ಹಣ ವಿಷಯದಲ್ಲಿ ಮುಖ್ಯವಾದ ಮಂತ್ರ ಆದಾಯ ಹೆಚ್ಚಾಗುವುದರ ಜೊತೆಗೆ ಉಳಿತಾಯವನ್ನು ಹೆಚ್ಚಿಸಿ ಎಂಬುದಾಗಿರಲಿದೆ. ಇನ್ನ ಮುಂದಿನದ್ದಾಗಿ ಮೂರನೇ ಅದೃಷ್ಟ ರಾಶಿ ಧನುರಾಶಿ. ಮೂರನೇ ರಾಶಿ ಧನುರಾಶಿಯಾಗಿದ್ದು ಧನುರಾಶಿಯ ಅಧಿಪತಿ ಗುರುದೇವನಾಗಿದ್ದಾನೆ. ಜ್ಯೋತಿಷ್ಯದಲ್ಲಿ ಗುರುವನ್ನು ಜ್ಞಾನ, ವಿಸ್ತರಣೆ, ಸಮೃದ್ಧಿ ಮತ್ತು ಶುಭ ಫಲಗಳಿಗೆ ಸಂಬಂಧಿಸಿದ ಗ್ರಹವಾಗಿ ಪರಿಗಣಿಸಲಾಗುತ್ತದೆ. ಧನುರಾಶಿಯವರು ಹೊಸ ಅವಕಾಶಗಳನ್ನು ಹುಡುಕುವ ಸ್ವಭಾವ ಹೊಂದಿರುತ್ತಾರೆ. ಹೊಸ ಜ್ಞಾನ ಕಲಿಯುವುದು, ಹೊಸ ಜನರ ಪರಿಚಯ ಮಾಡಿಕೊಳ್ಳುವುದು, ದೂರದ ಸ್ಥಳದೊಂದಿಗೆ ಸಂಪರ್ಕ ಹೊಂದುವುದು ಅಥವಾ ಹೊಸ ರೀತಿಯ ಕೆಲಸವನ್ನು ಪ್ರಯತ್ನದಲ್ಲಿ ತಮ್ಮ ಇಷ್ಟದಂತೆ ಮಾಡಿಕೊಳ್ಳುವುದು. ಹಾಗೆ ಇದರಿಂದಾಗಿ ಕೆಲವೊಂದು ಹಣಕಾಸಿನ ಸಂಪಾದನೆಯ ಹೊಸ ಮಾರ್ಗಗಳು ತೆರೆದುಕೊಳ್ಳುವ ಸಾಧ್ಯತೆ ಇರಲಿದೆ. ಆದರೆ ಧನುರಾಶಿಯವರಿಗೆ ಮತ್ತೊಂದು ವಿಷಯ ಬಹಳ ಮುಖ್ಯವಾಗಿರಲಿದೆ. ಒಂದು ಅವಕಾಶ ಸಿಕ್ಕಿತು ಎಂದು ಎಲ್ಲವನ್ನು ಒಂದೇ ಕಡೆ ಹೂಡಿಕೆ ಮಾಡಬಾರದು. ಅದೃಷ್ಟದ ಮೇಲೆ ಅವಲಂಬಿಸದೆ ಪರಿಶೀಲನೆ ಮತ್ತು ಯೋಜನೆಗಳೊಂದಿಗೆ ಹಣಕಾಸಿನ ನಿರ್ಧಾರಗಳನ್ನು ತೆಗೆದುಕೊಳ್ಳುವುದು ಉತ್ತಮವಾಗಿರಲಿದೆ. ವಿಶೇಷವಾಗಿ ಸಾಲ, ಹೂಡಿಕೆ ಅಥವಾ ದೊಡ್ಡ ಮೊತ್ತದ ಹಣದ ವ್ಯವಹಾರದಲ್ಲಿ ಎಚ್ಚರಿಕೆ ಅಗತ್ಯವಾಗಿರಲಿದೆ. ಇನ್ನು ಅದೃಷ್ಟ ರಾಶಿಯಲ್ಲಿ ನಾಲ್ಕನೇ ರಾಶಿ
ಮಕರ ರಾಶಿ. ಮಕರ ರಾಶಿಯ ಅಧಿಪತಿ ಶನಿದೇವನಾಗಿದ್ದಾನೆ. ಶನಿಯ ಹೆಸರು ಕೇಳಿದ ತಕ್ಷಣ ಎಲ್ಲರಿಗೂ ಭಯ ಪಡುವ ಹಾಗೆ ಆಗಲಿದೆ. ಆದರೆ ಜ್ಯೋತಿಷ್ಯದಲ್ಲಿ ಶನಿದೇವನನ್ನು ಶ್ರಮ, ಶಿಸ್ತು, ಜವಾಬ್ದಾರಿ ಮತ್ತು ದೀರ್ಘಕಾಲದ ಫಲಗಳಿಗೆ ಸಂಬಂಧಿಸಿದ ಗ್ರಹವಾಗಿ ಪರಿಗಣಿಸಲಾಗುತ್ತದೆ. ಮಕರ ರಾಶಿಯವರು ಹಣದ ವಿಷಯದಲ್ಲಿ ವಿಶೇಷ ಗುಣವನ್ನು ಹೊಂದಿರುತ್ತಾರೆ. ನಿಧಾನವಾಗಿ ಬೆಳೆದು ಸ್ಥಿರವಾದ ಸಾಮರ್ಥ್ಯವನ್ನು ಹೊಂದಿರುತ್ತಾರೆ. ಇವರು ತಕ್ಷಣ ದೊಡ್ಡ ಹಣದ ಗಳಿಕೆಯನ್ನು ಮಾಡುವುದಕ್ಕಿಂತ ಹಂತ ಹಂತವಾಗಿ ಆರ್ಥಿಕ ಸ್ಥಿರತೆಯನ್ನು ನಿರ್ಮಿಸಿಕೊಳ್ಳಲು ಪ್ರಯತ್ನ ಮಾಡುತ್ತಾರೆ. ಉದ್ಯೋಗ, ಉದ್ಯಮ, ನಿರ್ವಹಣೆ, ತಾಂತ್ರಿಕ ಕ್ಷೇತ್ರ ಅಥವಾ ದೀರ್ಘಕಾಲದ ಯೋಜನೆಗಳಲ್ಲಿ ಶ್ರಮಿಸುವುದು ಉತ್ತಮ ಫಲವನ್ನು ಕೊಡುತ್ತದೆ. ಇಲ್ಲಿ ಒಂದು ಕುತೂಹಲಕಾರಿ ವಿಷಯವೇನೆಂದರೆ ಮಕರ ರಾಶಿಯವರಿಗೆ ಕೆಲವೊಮ್ಮೆ ತಡವಾಗಿ ಬಂದರೂ ಸ್ಥಿರವಾದ ಫಲ ಹೆಚ್ಚು ಮುಖ್ಯವಾಗಿರಬಹುದು. ಆದ್ದರಿಂದ ಈಗ ಹಣದ ಪರಿಸ್ಥಿತಿ ನಿಧಾನವಾಗಿ ಎಂದು ನಿರಾಶೆಗೊಳ್ಳಬೇಡಿ. ಇದು ನಿಮ್ಮ ಜೀವನದಲ್ಲಿ ಮುಂದಿನ ದಿನಗಳಲ್ಲಿ ಬದಲಾವಣೆಯನ್ನು ತರಲಿದೆ. ನಿಮ್ಮ ಕೆಲಸದಲ್ಲಿನ ಶಿಸ್ತು, ಉಳಿತಾಯ, ನಿರಂತರ ಪ್ರಯತ್ನ ನಿಮ್ಮ ಪರಿಸ್ಥಿತಿಯನ್ನು ನಿಧಾನವಾಗಿ ಸುಧಾರಿಸುತ್ತದೆ. ಇನ್ನು ಅದೃಷ್ಟ ರಾಶಿಯಲ್ಲಿ ಮುಂದಿನ ರಾಶಿ ಕುಂಭರಾಶಿ. ಇದೀಗ ನಾವು ಬಂದಿರುವುದು 5ನೇ ರಾಶಿಗೆ, ಅದು ಕುಂಭರಾಶಿ. ಕುಂಭರಾಶಿಯ ಅಧಿಪತಿಯು ಶನಿಯೇ. ಆದರೆ ಕುಂಭರಾಶಿಯವರಲ್ಲಿ ಹೊಸ ವಿಚಾರವನ್ನು ಪ್ರಯತ್ನಿಸುವ ಮನೋಭಾವ ಹೆಚ್ಚಾಗಿ ಕಂಡುಬರುತ್ತದೆ. ತಂತ್ರಜ್ಞಾನ ಹಾಗೆ ಹೊಸ ಆಲೋಚನೆಗಳು, ಆನ್ಲೈನ್ ಕೆಲಸ, ವಿಭಿನ್ನ ರೀತಿಯ ಉದ್ಯೋಗ ಅಥವಾ ಈ ಸಮಯದಲ್ಲಿ ಕೆಲಸವನ್ನು ಮಾಡುವ ಕ್ಷೇತ್ರದಲ್ಲಿ ಹೊಸ ಅವಕಾಶ, ಸಾಮರ್ಥ್ಯವನ್ನು ಹೊಂದುವವರು ಇವರಾಗಿರುತ್ತಾರೆ. ಕುಂಭರಾಶಿಯವರು ಇಂದಿನ ಕಾಲದಲ್ಲಿ ಒಂದು ಹೊಸ ಮಾರ್ಗದಿಂದ ಆದಾಯ ಗಳಿಸುವ ಅವಕಾಶಗಳನ್ನು ಹೆಚ್ಚಿಸಿಕೊಳ್ಳುತ್ತಾರೆ. ಉದಾಹರಣೆ, ಆನ್ಲೈನ್ ಕೆಲಸ, ಡಿಜಿಟಲ್ ಕಂಟೆಂಟ್, ಫ್ರೀಲಾನ್ಸ್, ಶಿಕ್ಷಣ, ತಂತ್ರಜ್ಞಾನ ಅಥವಾ ಸ್ವಂತ ಕೌಶಲ್ಯವನ್ನು ಬಳಸಿಕೊಂಡು ಆದಾಯವನ್ನು ಹೆಚ್ಚಿಸಿಕೊಳ್ಳಲಿದ್ದಾರೆ. ಆದರೆ ಕುಂಭರಾಶಿಯವರಿಗೆ ಮುಖ್ಯವಾದ ಎಚ್ಚರಿಕೆ ಏನೆಂದರೆ, ಹೊಸ ಅವಕಾಶ ಕಂಡ ತಕ್ಷಣ ಪರಿಶೀಲನೆ ಮಾಡದೆ ಹಣ ಹಾಕಬೇಡಿ ಎಂಬುದು ಉತ್ತಮ ಮಂತ್ರವಾಗಿರದೆ. ಅವಕಾಶ ಒಳ್ಳೆಯದಾಗಿರಬಹುದು ಅಥವಾ ಹಿಂದೆ ಮಾಡಿದ ಅನೇಕ ರೀತಿಯ ತಪ್ಪುಗಳಿಂದ ಪಾಠ ಕಲಿತು ಮುಂದೆ ಸಾಗಲು ಅವಕಾಶಗಳನ್ನು ನೀಡಬಹುದಾಗಿರಲಿದೆ. ಎಲ್ಲವನ್ನು ಅರ್ಥ ಮಾಡಿಕೊಂಡು ಮುಂದುವರೆದರೆ ಉತ್ತಮ ರೀತಿಯ ಫಲಿತಾಂಶವನ್ನು ನೀವು ಪಡೆಯಬಹುದು. ಇದು ಪ್ರಮುಖವಾಗಿ 5 ರಾಶಿಯವರು ಭಿನ್ನ ರೀತಿಯಲ್ಲಿ ತಮ್ಮ ಕ್ಷೇತ್ರದಲ್ಲಿ ನೋಡುವ ಪ್ರಮುಖ ಹಣಕಾಸಿನ ಅವಕಾಶಗಳಾಗಿರಲಿದೆ. 5 ರಾಶಿಯವರಿಗೆ ಯಾರಿಗೆ ಹೆಚ್ಚು ಅದೃಷ್ಟವಿದೆ, ಹಾಗೆ ಏನೆಲ್ಲ ಬದಲಾವಣೆ ಇರಲಿದೆ ಎಂದು ನೋಡೋಣ. ಹಾಗಾದರೆ ಸ್ನೇಹಿತರೆ, ನಾವು ನೋಡಿದ 5 ರಾಶಿಗಳು ವೃಷಭ, ಸಿಂಹ, ಧನು, ಮಕರ, ಕುಂಭ. ಆದರೆ ಇಲ್ಲಿ ಒಂದು ವಿಷಯವನ್ನು ಮರೆಯಬಾರದು. ಒಬ್ಬ ವ್ಯಕ್ತಿಯ ಹಣಕಾಸಿನ ಸ್ಥಿತಿಯನ್ನು ಕೇವಲ ಸೂರ್ಯ ರಾಶಿಯಿಂದ ನಿರ್ಧರಿಸಲಾಗುವುದಿಲ್ಲ. ಜ್ಯೋತಿಷ್ಯದಲ್ಲಿ ಜನ್ಮ ಕುಂಡಲಿ, 2ನೇ ಭಾವ, 11ನೇ ಭಾವ, ಗುರು, ಶುಕ್ರ, ಶನಿ ಇತರ ಗ್ರಹಗಳ ಸ್ಥಿತಿಗೂ ಮಹತ್ವ ನೀಡಲಾಗಿದೆ. ಹೀಗಾಗಿ ನಿಮ್ಮ ರಾಶಿ ಈ ಪಟ್ಟಿಯಲ್ಲಿ ಇಲ್ಲ ಎಂದರೆ ಹಣದ ಅದೃಷ್ಟ ಇಲ್ಲ ಎಂದರ್ಥ ಅಲ್ಲ. ನಿಮ್ಮ ವೈಯಕ್ತಿಕ ಜಾತಕದಲ್ಲಿ ಉತ್ತಮ ಹಣಕಾಸಿನ ಯೋಗಗಳು ಇರಬಹುದು. ವಿಶೇಷವಾಗಿ ನೀಡುವ ಸಲಹೆ ಏನೆಂದರೆ, ಹಣಕಾಸಿನ ವಿಷಯದಲ್ಲಿ ಒಂದು ಸತ್ಯವನ್ನು ಯಾವಾಗಲೂ ನೆನಪಿಟ್ಟುಕೊಳ್ಳಿ. ಅದೃಷ್ಟ ಅವಕಾಶವನ್ನು ತೋರಿಸಬಹುದು, ಆದರೆ ಅವಕಾಶವನ್ನು ಯಶಸ್ಸಿನತ್ತ ಬದಲಾಯಿಸುವುದು ನಿಮ್ಮ ಪ್ರಯತ್ನವಾಗಿರದೆ. ಹಣ ಸಂಪಾದಿಸುವುದರ ಜೊತೆಗೆ ಅನಗತ್ಯ ಖರ್ಚು ಕಡಿಮೆ ಮಾಡುವುದು, ಉಳಿತಾಯ ಮಾಡುವುದು, ಸಾಲವನ್ನು ನಿಯಂತ್ರಿಸುವುದು, ಹಣಕಾಸಿನ ನಿರ್ಧಾರಗಳಲ್ಲಿ ಯೋಜನೆಗಳನ್ನು ತೆಗೆದುಕೊಳ್ಳುವುದು ಇವು ಅಷ್ಟು ಮುಖ್ಯವಾದ ಅಂಶವಾಗಿರಲಿದೆ. ಈ 5 ರಾಶಿಯಲ್ಲಿ ನಿಮ್ಮ ರಾಶಿ ಯಾವುದು? ಕಮೆಂಟ್ ಬಾಕ್ಸ್ ನಲ್ಲಿ ನಿಮ್ಮ ರಾಶಿಯ ಹೆಸರನ್ನು ತಿಳಿಸಿ. ಹಾಗೆ ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ವಿಡಿಯೋಗೊಂದು ಲೈಕ್ ಮಾಡಿ. ಅಸ್ಟ್ರಾಲಜಿ ಮಾಹಿತಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮತ್ತೊಂದು ಕುತೂಹಲಕಾರಿ ವಿಡಿಯೋದೊಂದಿಗೆ ಮತ್ತೊಮ್ಮೆ ಭೇಟಿಯಾಗೋಣ. ಮುಂದಿನ ಯಾವ ವಿಷಯದ ಬಗ್ಗೆ ನೀವು ತಿಳ್ಕೋಬೇಕು ಅನ್ಕೊಂಡಿರ್ತೀರಾ ಅದನ್ನ ಕೂಡ ಕಮೆಂಟ್ ಮಾಡಿ ತಿಳಿಸಿ ಅಂತ ಹೇಳ್ತಾ ಇವತ್ತಿನ ವಿಡಿಯೋನ ಮುಗಿಸ್ತಾ ಇದ್ದೀನಿ. ಸಿಗ್ತೀನಿ ನೆಕ್ಸ್ಟ್ ವಿಡಿಯೋದಲ್ಲಿ.